ನಮಸ್ತೆ ಸರ್. ಮೊದಲಿಗೆ ಪ್ರಜಾಧ್ವನಿ ಟಿವಿ ತಂಡದಿಂದ ಅಭಿನಂದನೆಗಳು ಸರ್ ನಿಮಗೆ. ಸರ್, ಇವಾಗ ಮೈಸೂರು ಮತ್ತು ಕೊಡಗು ಅಲ್ಲಿ ಪ್ರವಾಸೋದ್ಯಮದ ವಿಚಾರವಾಗಿ ಆದರೆ ಸ್ವಚ್ಛತೆಯ ಕಡೆಗಣನೆ ಆಗ್ತಾ ಇದೆ ಸರ್. ಇದು ಏನಕ್ಕೆ ಈ ಥರ ಆಗ್ತಾ ಇದೆ ಸರ್? ಅದ್ರ ಬಗ್ಗೆ ನಿಮ್ಮ ಮುಖ್ಯವಾಗಿ ನನಗೆ ಚುನಾವಣೆ ಸಂದರ್ಭದಲ್ಲಿ ನಾನು ಪ್ರವಾಸ ಮಾಡುವಾಗ ಮೈಸೂರು ನಗರದಲ್ಲಿ ಬಹಳ ಮುಖ್ಯವಾಗಿ ಎಲ್ಲರೂ ನಮಗೆ ಮನವಿಯನ್ನು ಮಾಡಿದ್ದು ಈ ಸ್ವಚ್ಛತೆ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಬಹಳ ಆಸೆ. ಎಕ್ಸೆಲ್ ಪ್ಲಾಂಟ್ ಇರ್ಬೋದು, ನಮ್ಮ ಹಳೆ ಕೇಸರಿಯಲ್ಲಿ ಒಂದು ಪ್ಲಾಂಟ್ ಇದೆ, ಅದ್ರ ಬಗ್ಗೆಯೂ ಕೂಡ ಗಮನ ಹರಿಸುವಂಥದ್ದು ಮನವಿಯನ್ನು ಸಲ್ಲಿಸಿದ್ದಾರೆ. ಅದ್ರ ಜೊತೆಗೆ ಸಂಪೂರ್ಣವಾಗಿ ಮೈಸೂರು ನಗರ ಸ್ವಚ್ಛತೆಗಾಗಿ ಒಂದು ಹೆಸರಾಗಬೇಕು ಅಂತ ಆಸೆ ಇದೆ. 2015ರಲ್ಲಿ 16ರಲ್ಲಿ ಇದೇ ಸ್ವಚ್ಛ ಭಾರತ್ ರ್ಯಾಂಕಿಂಗಲ್ಲಿ ಮೊದಲನೇ ಸ್ಥಾನ ತಗೊಂಡಿದೆ. ಅದೇ ರೀತಿ ಕೂಡ ನಾವು ಇವತ್ತು ಅದೇ ಸ್ಥಾನಕ್ಕೆ ಬರಬೇಕು ಅಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ನಮ್ಮ ಉದ್ದೇಶ. ಆಗಲೇ MCC ಜೊತೆ ಮಾತುಕತೆ ನಡೀತಾ ಇದೆ. ಹೇಗೆ ಇದಕ್ಕೆ ಮತ್ತೊಮ್ಮೆ ಆ ಸ್ಥಾನಕ್ಕೆ ಬರ್ಬೋದು ನಾವು ಅಂತ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ರೀತಿಯ ಪ್ರಯತ್ನಗಳು ನಡೀತವೆ. ಹೌದು ಸರ್, ನಾವು ಎಲ್ಲೇ ಹೋದರೂ ಕೂಡ ಜನತೆ ಫಸ್ಟಿಗೆ ಕೇಳುವಂಥದ್ದೇ ಅದು ಸರ್. ನಿಜ. ಸೊ ಅದಕ್ಕಾಗಿ ಮನವಿಯನ್ನು ಸಲ್ಲಿಸಿದರೆ ಅವರ ಆಕಾಂಕ್ಷೆಗಳಿಗೆ ನಾವು ಸ್ಪಂದಿಸಿ ಕೆಲಸವನ್ನು ಮಾಡ್ತೀವಿ. ಸರ್, ಅದು ಬಿಟ್ಟು ಇವಾಗ ನೀವು ನಿಮ್ಮ ಕೈಯಲ್ಲಿ ಇವಾಗ ಯಾವ ಪ್ರಾಜೆಕ್ಟ್ನ ತಗೊಂಡಿದ್ದೀರಾ ಸರ್? ಫಸ್ಟಿಗೆ ನನ್ನ ಕೊಡಗು ಮತ್ತು ಮೈಸೂರು ಜನತೆಗೆ ಈ ಕೆಲಸವನ್ನು ನಾನು ಫಸ್ಟ್ ಮಾಡಿಕೊಡ್ಬೇಕು ಅಂತ ನಿಮ್ಮ ತಲೆಯಲ್ಲಿ ಯಾವ ಅಭಿವೃದ್ಧಿ ಕಾರ್ಯಕ್ಕೆ ಮುಂದೆ ಹೋಗ್ತಾ ಇದ್ದೀರಾ ಸರ್? ಸಹಜವಾಗಿ ಪ್ರಕ್ರಿಯೆ ಪ್ರಕಾರ ಇವಾಗ ಹೊಸ ಸಂಸದನಾಗಿ ಕೆಲವು ಕೆಲಸಗಳು ಆಗಬೇಕಾಗಿದೆ. ಅದರಲ್ಲಿ ಒಂದು ಮಿಕ್ಕಿರೋ ಕೆಲಸದ ಪ್ರಗತಿ ಪರಿಶೀಲನೆ ಆಗಿದ ನಂತರ ನಾವು ಘೋಷಣೆ ಮಾಡ್ಬೋದು. ನಾವು ಕೂಡ ಏನಕ್ಕೆ ಒತ್ತು ಕೊಡಬೇಕಾಗಿದೆ, ಯಾಕಂದರೆ ಸೂಕ್ತವಾಗಿ ಎಲ್ಲೆಲ್ಲಿ ಆಗಲೇ ಕೆಲಸಗಳು ಶುರು ಆಗಿದೆ ಅದನ್ನು ಕೂಡ ನಾವು ಪೂರೈಸಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಜೊತೆಗೆ ನಾವು ಆದಷ್ಟು ಹೊಸ ಕೆಲಸಗಳನ್ನು, ಹೊಸ ಯೋಜನೆಗಳು, ನಮ್ಮ ದೃಷ್ಟಿ ಏನಿದೆ, ನಮ್ಮ ಆಸೆಗಳು ಏನಿದೆ ಅದನ್ನು ಕೂಡ ಜನರ ಸಹಕಾರದೊಂದಿಗೆ ಕೆಲಸವನ್ನು ಮಾಡ್ತೀವಿ. ನಿಮ್ಮ ಬಗ್ಗೆ ತುಂಬ ಹೆಚ್ಚಿನ ನಿರೀಕ್ಷೆಯನ್ನು ಜನ ಇಟ್ಕೊಂಡಿದ್ದಾರೆ ಸರ್. ಆ ನಿರೀಕ್ಷೆ ಹುಸಿ ಮಾಡಲ್ಲ ಅಂತ ಅಂದ್ಕೊಂಡಿದ್ದಾರೆ ಜನಗಳಿಗೆ ನಿಮ್ಮ ಮುಖಾಂತರ. ಜನರ ನಿರೀಕ್ಷೆ ಜಾಸ್ತಿ ಇದ್ರೂ ಸಹ ಅದು ನಾನು ಸ್ವಾಗತ ಮಾಡ್ತೀನಿ. ಆ ನಿರೀಕ್ಷೆಗಳನ್ನ ಮೀರಿ ಕೆಲಸ ಮಾಡುವಂಥದ್ದು ನನ್ನ ಆಸೆ. ಅವರು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಆಶೀರ್ವಾದವನ್ನು ಮಾಡಿದ್ದಾರೆ. ಅವರ ಎಲ್ಲ ಆಕಾಂಕ್ಷೆಗಳು ಅಲ್ಲಿ ಸಂಸತ್ತಿನಲ್ಲಿ ಮಂಡಿಸಿ ಏನೇ ಆದರೂ ಸಹಕಾರ ಬೇಕಾದರೆ ನಮ್ಮ ಕಡೆಯಿಂದ ನಾವು ಮಾಡ್ತೀವಿ. ಅವರ ಸಹಕಾರ ನಾವು ಇರಲಿ ಅಂತ ಮನವಿ. ಸರ್, ನಿರೀಕ್ಷೆ ಮಾಡಿದಷ್ಟು ಸ್ಥಾನ ಸಿಗಲಿಲ್ಲ ಸೆಂಟ್ರಲ್ ಅಲ್ಲಿ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಹೆಚ್ಚು ಕಡಿಮೆ ಆಗಿದ್ರೂ ಸಹ ನಾವು ಸರ್ಕಾರವನ್ನು ರೂಪಿಸಿದ್ವಿ. ಪ್ರಧಾನಮಂತ್ರಿಯವರು ಸತತ 3ನೇ ಬಾರಿಗೆ ಪ್ರಧಾನಿಯಾಗಿರುವಂಥದ್ದು ನಮಗೆ ಹೆಮ್ಮೆಯ ವಿಷಯ, ಸಂತೋಷದ ವಿಷಯ. ಅವರ ನೇತೃತ್ವದಲ್ಲಿ ಭಾರತಕ್ಕೆ ಒಳ್ಳೆಯದಾಗುತ್ತೆ, ಒಳ್ಳೆಯ ಅಭಿವೃದ್ಧಿ ಆಗುತ್ತೆ, ಭಾರತದ ಪಾರಂಪರ್ಯ ಸಂರಕ್ಷಣೆ ಆಗುತ್ತೆ. ನಮ್ಮ ಮೈಸೂರಿನ ಪಾರಂಪರ್ಯನೂ ಕೂಡ, ಕೊಡಗುನು ಕೂಡ ನಾವು ಒಳ್ಳೆಯ ಅಭಿವೃದ್ಧಿಯನ್ನು ಮಾಡಬೇಕು.